ನನಗೆ ನವೀನ್ನನ್ನು ನೋಡಿದಾಗಲೆಲ್ಲ ಯಾಕೆ ಈ ಹುಡುಗ ಹೀಗೆ ಹಳೆಯ ಬಟ್ಟೆಗಳಲ್ಲಿ ಆಫೀಸ್ಗೆ ಬರ್ತಾನೆಂದು ಅನಿಸುತ್ತಿತ್ತು. ಪ್ರತಿ ಬಾರಿಯೂ ಅವನನ್ನು ನೋಡಿದಾಗ ಅವನು ಜೀವನದಲ್ಲಿ ಸೋತಿದ್ದನೆಂದು ಅನಿಸುತ್ತಿತ್ತು. ಅವನಲ್ಲಿ ನಿರಾಸಕ್ತಿಯ ಭಾವ ನನಗೆ ಬಹಳ ಕಾಣಿಸುತ್ತಿತ್ತು. ಜೀವನದಲ್ಲಿ ನಾನು ಹೇಗೆ ಇರಬೇಕು ಎಂದು ಅಂದುಕೊಂಡಿದ್ದೆನೋ ಅದರ ತದ್ವಿರುದ್ಧವಾಗಿ ನವೀನಿದ್ದನು. ಒಂದು ದಿನ ನಾನು ಸಂಜೆಯ ವೇಳೆ ಕಾಫಿ ಶಾಪ್ಗೆ ಹೋಗಿದ್ದೆ. ಅಲ್ಲಿ ನವೀನ್ನನ್ನು ನೋಡಿ ಆಶ್ಚರ್ಯವಾಯಿತು. ಅವನು ಒಂದು ಮೂಲೆಯಲ್ಲಿ ಕುಳಿತು ತನ್ನ ಲ್ಯಾಪ್ಟಾಪ್ನಲ್ಲಿ ಮತ್ತು ಬೇರೆ ಬೇರೆ ಯಾವುದೋ ಪೇಪರ್ಗಳಲ್ಲಿ ಮುಳುಗಿದ್ದನು. ಅವನ ಬಳಿಗೆ ಹೋಗಿ ಇಲ್ಲಿ ಕೂರಬಹುದೇ ಎಂದು ಕೇಳಿದೆ. ಅವನು ಒಂದು ಕ್ಷಣ ಬೆರಗಾಗಿ ನನ್ನನ್ನು ನೋಡಿ ಸರಿ ಆಗಬಹುದೆಂದನು. ತನ್ನ ಕೆಲಸದಲ್ಲಿ ಎಷ್ಟು ಮಗ್ನನಾಗಿದ್ದನೆಂದರೆ ನನಗೆ ಆಶ್ಚರ್ಯವಾಯಿತು. ನಾನು ಕೇಳಿದೆ ಅವನು ಯಾವ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದಾನೆಂದು. ಆಗ ಅವನು ಹಿಂಜರಿಯುತ್ತಾ ತಾನು ಕೆಲಸ ಮಾಡುತ್ತಿದ್ದ ಪ್ರಾಜೆಕ್ಟ್ಗಳನ್ನು ನನಗೆ ತೋರಿಸಿದನು. ಅವನ ಪ್ರತಿಯೊಂದು ರಿಸರ್ಚ್ ಪೇಪರ್ ಹಾಗೂ ಡಿಸೈನ್ಗಳು ತುಂಬ ಅದ್ಭುತವಾಗಿತ್ತು. ಪ್ರತಿಯೊಂದು ಎಂಜಿನಿಯರಿಂಗ್ ಡಿಸೈನ್ ವಿಶೇಷವಾಗಿತ್ತು. ಅವುಗಳನ್ನು ನೋಡಿ ನನಗೆ ಶಾಕ್ ಆಯಿತು. ಇವುಗಳನ್ನು ಯಾಕೆ ಸಬ್ಮಿಟ್ ಮಾಡಿಲ್ಲ ಎಂದು ಕೇಳಿದೆ. ಆವಾಗ ಅವನು ಜನರು ಒಪ್ಪಿಕೊಳ್ಳುವಂತಹ ಸಮಯ ಇನ್ನೂ ಕೂಡಿ ಬಂದಿಲ್ಲ ಎಂದನು. ನನಗೆ ಅರ್ಥವಾಗದೆ ಅಲ್ಲಿಂದ ಹೊರಟೆ. ಅಂದು ನನಗೆನಿಸಿತು ಅವನನ್ನು ತಪ್ಪಾಗಿ ಗ್ರಹಿಸಿದ್ದನೆಂದು. ಅವನ ಬಟ್ಟೆ ನಡವಳಿಕೆಗಳನ್ನು ನೋಡಿ ಅವನು ಜೀವನದಲ್ಲಿ ಯಾವುದೇ ಸಾಧನೆಯನ್ನು ಮಾಡನೆಂದು ಅಂದುಕೊಂಡಿದ್ದೆ. ನನ್ನ ಯೋಚನೆಯ ಮೇಲೆ ನನಗೇ ನಾಚಿಕೆ ಮೂಡಿತು. ಎಲ್ಲರೂ ಗಣಿಯಲ್ಲಿದ್ದ ವಜ್ರಗಳಂತೆ. ಅವುಗಳು ಒಂದಿಲ್ಲ ಒಂದು ದಿನ ಹೊಳೆಯುತ್ತವೆ. ನಾವು ಅವುಗಳನ್ನು ಬರೀ ಬೆಲೆ ಇಲ್ಲದ ಕಲ್ಲುಗಳೆಂದು ತಪ್ಪಾಗಿ ಅಂದುಕೊಳ್ಳುತ್ತೇವೆ. ಬೇರೆಯವರ ಹೊರನೋಟವನ್ನು ನೋಡಿ ನಾವು ಅವರನ್ನು ಅಳೆದೂ ತೂಗುವುದು ತಪ್ಪು ಅಲ್ಲವೇ? ನೀವೇನಂತೀರಾ?